ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಸೇಫ್ ಆಗಿದ್ರೆ ಸದ್ಯಕ್ಕಿಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ. ಸಿದ್ದು ಮನಸ್ಸು ಮಾಡಿದ್ರೆ ಮಾತ್ರ ಡಿಕೆಗೆ ಪಟ್ಟಾಭಿಷೇಕನ. ದೇವನಹಳ್ಳಿಯಲ್ಲಿ ಕೋಡಿಮಠದ ಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಶ್ರೀಗಳು. ಸಿದ್ದರಾಮಯ್ಯ ಕೈಯಲ್ಲಿ ಡಿಕೆಶಿ ಕುರ್ಚಿ ಭವಿಷ್ಯ ಇದೆಯಾ? ಹಾಗಿದ್ರೆ ಇವರು ಹೇಳಿರೋ ಪ್ರಕಾರ ಅವರಾಗೆ ಅಧಿಕಾರ ಬಿಟ್ಟರೆ ರಾಜಕೀಯ ಬದಲಾವಣೆ ಆಗುತ್ತೆ. ಯುಗಾದಿ ನಂತರ ಅವರಾಗೆ ಅಧಿಕಾರ ಬಿಟ್ಟರೆ ಬದಲಾವಣೆ. ರಾಜಕಾರಣದಲ್ಲಿ ಸದ್ಯಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಕೂಡ ಬೇಕಾದವರೇ, ಆಗಲೇ ಎಲ್ರಿಗೂ ಆಗಲಿ ಅಂತ ಹೇಳ್ಬಿಟ್ಟು ಕೋಡಿಮಠ ಶ್ರೀಗಳು ಮುಂದಿನ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಮನಸ್ಸು ಮಾಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಬೇಕಾದವರೇ. ಡಿ.ಕೆ. ಶಿವಕುಮಾರ್ ಅವರು ಬೇಕು, ಪರಮೇಶ್ವರ್ ಅವರು ಕೂಡ ಬೇಕು. ಆಗಲಿ, ಎಲ್ಲರಿಗೂ ಆಗಲಿ ಅಂತ ಹೇಳ್ಬಿಟ್ಟು ಕೋಡಿಮಠದ ಶ್ರೀಗಳು ಮಾತನಾಡಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಸೇಫ್ ಆಗಿದ್ರೆ ಭವಿಷ್ಯವನ್ನ ನುಡಿದಿರುವಂತಹ ಮಾತುಗಳು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಎಡೆ ಮಾಡಿಕೊಡ್ತಾ ಇದೆ. ದೇವನಹಳ್ಳಿಯಲ್ಲಿ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿರುವಂಥದ್ದು. ನಾನು ಹೇಳಿದ್ನಲ್ಲ, ಸಂಕ್ರಾಂತಿ ಆಗಲಿ, ಆಮೇಲೆ ಬಡ್ಜೆಟ್ ಆಗುತ್ತೆ, ಯುಗಾದಿ ಆಗಲಿ, ಅವರಾಗಿ ಬಿಟ್ರೆ ಆಗುತ್ತೆ. ರಾಜಕಾರಣ ಪ್ರಾಬ್ಲಮ್ ಇದೆ. ಒಳ್ಳೇದಾಗಲಿ, ಎಲ್ಲರಿಗೂ ಆಗಲಿ. ಶಿವಕುಮಾರ್ ಆತ್ಮೀಯ, ಪರಮೇಶ್ವರ್ ಅವರು ಬೇಕಾದರೆ ಆಗಲಿ, ಎಲ್ಲರಿಗೂ ಆಗಲಿ. ನೋಡಿ, ನಾನು ಹೇಳಿದ್ನಲ್ಲ, ಸಂಕ್ರಾಂತಿ ಆಗಲಿ, ಆಮೇಲೆ ಬಡ್ಜೆಟ್ ಆಗುತ್ತೆ, ಯುಗಾದಿ ಆಗಲಿ, ಅವರಾಗಿ ಬಿಟ್ರೆ ಆಗುತ್ತೆ. ರಾಜಕಾರಣ ಪ್ರಾಬ್ಲಮ್ ಇದೆ. ಒಳ್ಳೇದಾಗಲಿ, ಎಲ್ಲರಿಗೂ ಆಗಲಿ. ಶಿವಕುಮಾರ್ ಆತ್ಮೀಯ, ಪರಮೇಶ್ವರ್ ಅವರು ಬೇಕಾದರೆ ಆಗಲಿ, ಎಲ್ಲರಿಗೂ ಆಗಲಿ. ನೋಡಿ, ನಾನು ಹೇಳಿದ್ನಲ್ಲ, ಸಂಕ್ರಾಂತಿ ಆಗಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಯಾರೇ ಒಂದು ಈ ಪವರ್ ಫೈಟ್ ಬಗ್ಗೆ, ಕುರ್ಚಿ ಕದನದ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಈಗ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರಷ್ಟೇ ಡಿ.ಕೆ.ಶಿಗೆ ಅವಕಾಶ ಒಲ್ದು ಬರೋದು ಅಂತ ಹೇಳ್ಬಿಟ್ಟು. ಸೊ ಯಾಕೆ ಈಗ ಹೇಳಿದ್ರು? ಅವರ ಮಾತಿನ ಹಿಂದಿರುವಂತಹ ಒಂದಷ್ಟು ಗುಟ್ಟುಗಳು ಏನು? ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ರಾಮು ಈ ಒಂದು ಹೇಳಿಕೆ. ಖಂಡಿತವಾಗ್ಲೂ ರೋಜಾ, ಏನು ನಿನ್ನೆ ಅಷ್ಟೇ ಏರ್ಪೋರ್ಟ್ ನಲ್ಲಿ ಒಂದು ಪೊಲೀಸರ ಒಂದು ಹೇಳಿಕೆ ಈ ಒಂದು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈಗಾಗಲೇ ರಾಜಕಾರಣದಲ್ಲಿ ಬಹುತೇಕ ಏನು ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಅನ್ನೋ ನಿಟ್ಟಿನಲ್ಲಿ ಒಂದು ಕೋಡಿಶ್ರೀಗಳು ಒಂದು ಹೇಳಿಕೆ ಆಗಿರುವಂತದ್ದು. ಈಗಾಗಲೇ ಏನು ಸಿದ್ದರಾಮಯ್ಯನವರು ತಾನಾಗಿ ಬಿಟ್ಕೊಟ್ರೆ ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಆಗುತ್ತೆ, ಇಲ್ಲ ಅನ್ನೋದಾದ್ರೆ ಅವಕಾಶ ಆಗೋದಿಲ್ಲ. ಮತ್ತೆ ಏನೋ ಒಂದು ಇದೇ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಆಗಲು ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಪರವಾಗಿ ಕೂಡ ಕೋಡಿಶ್ರೀಗಳು ಮಾರ್ಮಿಕವಾಗಿ ಒಂದು ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಏನೋ ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಈಗಾಗಲೇ ಏನು ರಾಜಕೀಯ ಒಂದು ವಿಚಾರಗಳಿಗೆ ಒಂದು ಬದಲಾವಣೆಗೆ ಈ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಇನ್ನು ಏನು ಇವ್ರ ತಾನಾಗೆ ಒಂದು ಬಿಟ್ಕೊಟ್ರೆ ಅಧಿಕಾರ ಸಿಗತ್ತೆ, ಇಲ್ಲ ಅನ್ನೋದಾದ್ರೆ ಸಿಗೋದಿಲ್ಲ ಅನ್ನೋಂತ ನಿಟ್ಟಿನಲ್ಲಿ ಒಂದು ಮಾರ್ಮಿಕವಾಗಿ ಹೇಳಿಕೆ ನೀಡುವಂತದ್ದು. ಇನ್ನು ಏನು ಕೋಡಿಶ್ರೀಗಳ ಒಂದು ಹೇಳಿಕೆ ಕಳೆದ ಹಲವಾರು ದಿನಗಳಿಂದಷ್ಟೇ ಒಂದು ಹೇಳಿಕೆಗಳು ನೀಡಿದ್ರು. ಏನು ಸಂಕ್ರಾಂತಿಯ ನಂತರ ಒಂದು ಬಜೆಟ್ ಆಗುತ್ತೆ, ಬಜೆಟ್ ಆಗುವಂತ ಸಂದರ್ಭದಲ್ಲಿ ಒಂದು ಆಯಾಮಗಳಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಬಾರಿ ಹೇಳಿಕೆಗಳನ್ನ ನೀಡಿದ್ರು. ಈಗ ಅದೇ ಒಂದು ಹೇಳಿಕೆಗಳನ್ನ ಮೆಲುಕಾಕುವ ನಿಟ್ಟಿನಲ್ಲಿ ಕೋಡಿಶ್ರೀಗಳು ಮತ್ತೆ ಒಂದು ಹೇಳಿಕೆ ನೀಡುವಂತದ್ದು. ನಿನ್ನೆಷ್ಟೇ ಒಂದು ಸಂಕ್ರಾಂತಿ ಬಜೆಟ್ ನಂತರ ಈ ಒಂದು ಕ್ರಾಂತಿ ನಡೆಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಗಳು ನೀಡಿದ್ರು. ಒಟ್ಟಾರೆಯಾಗಿ ಕೋಡಿಶ್ರೀಗಳ ಒಂದು ಹೇಳಿಕೆ ಹಲವಾರು ಒಂದು ವಿಚಾರಗಳಿಗೆ ಈ ಒಂದು ಹೇಳಿಕೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಆಲ್ ರೈಟ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.